ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಪರಿಸರ ಸ್ನೇಹಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತು ಇಲ್ಲಿ ನನ್ನ ತೋಟದ ಪಕ್ಕ, ಅದು ನನ್ನ ತೋಟದ ಪಕ್ಕದಲ್ಲೇ ಭತ್ತದ ಗದ್ದೆ ನಾಟಿ ನಡೀತಾ ಇದೆ. ಅದನ್ನು ತೋರಿಸೋಣ ಅಂತ ಈ ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೇನು ಭತ್ತದ ಗದ್ದೆ ನೋಡಿಲ್ವಾ, ನಾಟಿ ಮಾಡೋದನ್ನು ನೋಡಿಲ್ವಾ, ಇವನೇನಪ್ಪ ಕಂಟೆಂಟ್ ಇಲ್ವಾ, ಇವನೇ ಕಂಟೆಂಟ್ ಇಲ್ಲದೆ ಸುಮ್ಮನೆ ಏನೋ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೋಬೇಡಿ. ನನಗೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೆ ಇಲ್ಲಿ ಆಗ್ತಾ ಇರುವಂಥ ಶ್ರಮನ. ಈ ಶ್ರಮ ನೋಡಿ ನನಗೆ ಎರಡು ವಿಚಾರಗಳನ್ನ ನಾನು ಹಂಚ್ಕೋಬೇಕು ಅಂತ ಆಗಿಂದ ಅಂದ್ಕೊಂಡೆ. ಅಷ್ಟೊತ್ತಿಂದ ಇಲ್ಲಿ ಟ್ರ್ಯಾಕ್ಟ್ರು ಓಡಾಡ್ತಿತ್ತು, ಹಾಗಾಗಿ ಗಲಾಟೆ ಆಗ್ತದೆ ಅಂಥೇಳಿ ನಾನು ಮಾಡಲಿಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ಈಗ ಇಲ್ಲಿ ನಾಟಿ ನಡೀತಾ ಇದೆ. ಜನರು ಎಷ್ಟು ಮೈ ಬಗ್ಸಿ ಬೆಳಿಗ್ಗೆಯಿಂದ ಅವರು ಇಲ್ಲದೆಲ್ಲ ನಾವು ಅರ್ಧ ಗಂಟೆ ಅಷ್ಟು ಮೈ ಬಗ್ಸಿ ಮಾಡೋದಕ್ಕಾಗೋದಿಲ್ಲ. ಇವರೆಲ್ಲ ಶ್ರಮಜೀವಿಗಳು ಮೈ ಬಗ್ಸಿ ನಾಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ವಿಚಾರ ಏನಂತಂದರೆ ನನಗೂ ಕನ್ಫ್ಯೂಸ್ ಆಗ್ತಾಯಿದೆ ಯಾವುದನ್ನು ಮೊದಲೇ ಹೇಳಿ ಅಂತೇಳಿ. ಮೊದಲನೇದಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಅನ್ನನ ದಯವಿಟ್ಟು ಯಾರೂ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಎಷ್ಟು ಶ್ರಮಪಟ್ಟು, ಎಷ್ಟು ಶ್ರಮ ಇರುತ್ತೆ. 1 kg ಅಕ್ಕಿ ಆಗಬೇಕು ಅಂತಂದರೆ ತುಂಬ ಶ್ರಮ ಇರುತ್ತೆ. ಐ ಆಮ್ ಗೆಟಿಂಗ್ ಎಮೋಷನಲ್. ಎರಡು ವಿಚಾರಗಳನ್ನ ನೆನೆಸ್ಕೊಂಡು ಏನಂತಂದರೆ, ಇಲ್ಲಿ ನಮ್ಮ ಮನುಷ್ಯರ ಶ್ರಮದ ಜೊತೆಗೆ 1 kg ಅಕ್ಕಿ ಆಗಬೇಕು ಅಂತಂದರೆ ಏನಿಲ್ಲ ಅಂತಂದರೂ ನ್ಯಾಷನಲ್ ಆ್ಯಾವ್ರೇಜ್ ಇರೋದು 5,000 ಲೀಟ್ರ್ ನೀರು ಖರ್ಚಾಗುವಂಥದ್ದು. ನ್ಯಾಷನಲ್ ಆ್ಯಾವ್ರೇಜು ಪಂಜಾಬ್ ಹರಿಯಾಣ ತಗೊಂಡ್ರೆ ಅವರು 8,000 ಲೀಟ್ರ್ ನೀರು ಖರ್ಚು ಮಾಡ್ತಾರೆ. ನೋಡಿ ಆ ಎಮ್ಮನ್ನು ನೋಡಿ ಎಷ್ಟು ಆಗಿಂದ ಬಗ್ಗಿ, ನಮ್ಗೆ ಆ ಥರ ಬಗ್ಗಿ ಕೆಲಸ ಮಾಡಿದ್ರೆ ಬೆನ್ನು ನಡ ಹೋಗುತ್ತಷ್ಟೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಅನ್ನನ ವೇಸ್ಟ್ ನಾವು ಮನೆಯಲ್ಲೇ ಅನ್ನ ಮಾಡ್ಬೇಕಾದ್ರೆ ಮನೆಗೆ ಎಷ್ಟು ನಮ್ಗೆ ಅಳತೆಗೆ ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ನ ಕೊಡೋ ಸಲುವಾಗಿ ಇದನ್ನು ಮಾಡ್ತಾಯಿದ್ದೀನಿ. ನೋಡಿ ಈಗ ನೋಡಿದ್ರಲ್ಲ, ಒಬ್ಬರು ತಾಯಿ ಮಗುನ ಸಹ ಎತ್ಕೊಂಡೋದ್ರು. ಆ ಮಗು ಬೆಳಿಗ್ಗೆಯಿಂದ ಅಲ್ಲಿ ಅಳ್ತಾ ಇತ್ತು. ಅವ್ರಿಗೇನೋ ಈಗ ಬ್ರೇಕ್ ತಗೊಂಡು ಆ ಮಗುಗೇನೋ ಊಟ ಮಾಡಿಸೋದಕ್ಕೂ ಏನೋ ಕರ್ಕೊಂಡೋಗಿದ್ದಾರೆ. ಹಾಗಾಗಿ ಇಷ್ಟು ಶ್ರಮ ಇರುತ್ತೆ ಒಂದು ಮೂಟೆ ಭತ್ತ ಆಗಬೇಕು ಅಂತಂದರೆ. ಅದ್ರ ಜೊತೆಗೆ ನೀರು ಸಹ ಹೇಳಿದ್ನಲ್ಲ, ಎಷ್ಟು ಪ್ರಕೃತಿಗೆ ನಾವು ತುಂಬ ಹೊರೆ ಮಾಡಿ, ಇಷ್ಟು ಪ್ರಕೃತಿಯನ್ನು ನಾಶ ಮಾಡಿ ನಾವು ನಮ್ಮ ಆಹಾರವನ್ನು ಬೆಳ್ಕೊತಾ ಇರುವಂಥದ್ದು. ಹಾಗಾಗಿ ಹ್ಯೂಮನ್ ಬೀಯಿಂಗ್ಸ್ ಆರ್ ದಿ ಮೇಜರ್ ಪ್ರಿಡೇಟರ್ಸ್ ಆಫ್ ದಿಸ್ ಪ್ಲ್ಯಾನೆಟ್. ನಾವು ತುಂಬ ಈ ಪ್ರಕೃತಿಯನ್ನು ಹಾಳು ಮಾಡ್ತಾ ಇರುವಂಥದ್ದು, ನಾವು ನಮ್ಮ ಬದುಕೋದ ಸಲುವಾಗಿ. ಹಾಗಾಗಿ ಅನ್ನನ ವೇಸ್ಟ್ ಮಾಡಬೇಡಿ. ನನಗೆ ಇನ್ನೊಂದು ಏನು ನೆನಪಾಗ್ತಾಯಿದೆ ಅಂತಂದರೆ, ಒಂದು ಚಿತ್ರ ನೋಡಿದ್ದೆ 1993 ಅದು ಸೂಡಾನಲ್ಲಿ ತೆಗೆದಿದ್ದಂಥದ್ದು. ಕೆವಿನ್ ಕಾರ್ಟರ್ ಅಂತೇಳಿ ಒಬ್ಬ ಫೋಟೋಗ್ರಾಫರು. ಅದೇನಂತಂದರೆ, ಒಂದು ಸೂಡಾನೀಸ್ ಮಗು ಅದು ಯುನೈಟೆಡ್ ನೇಷನ್ಸ್ ಫೀಡಿಂಗ್ ಸೆಂಟರ್ಗೆ ಹೋಗೋದಕ್ಕೆ ಆಗದೆ, ಯಾಕೆಂದರೆ ಅದು ಹಸುವಿನಿಂದ ತುಂಬ ಬಳಲ್ಬಿಟ್ಟಿದೆ, ನಡೆಯೋದಕ್ಕೂ ಶಕ್ತಿ ಇಲ್ಲ. ಅದು ಇನ್ನು ಈ ಅರ್ಧ ಮೈಲಿ ಆ ಯುನೈಟೆಡ್ ನೇಷನ್ಸ್ ಸೆಂಟರ್ಗೆ ಅರ್ಧ ಮೈಲಿ ಇರೋ ಹಾಗೆ ಅದು ರಸ್ತೆ ಮಧ್ಯದಲ್ಲಿ ಬಿದ್ದಿದೆ. ಅದು ಹೇಳೋದಕ್ಕೂ ಆಗದೆ ಮಧ್ಯದಲ್ಲಿ ಬಿದ್ದಿದೆ. ಅದು ತುಂಬ ಚರ್ಮ ಬೆನ್ನಿಗೆ ಅಂಟ್ಕೊಂಡಿದೆ, ಅದು ಹೊಟ್ಟೆ. ಅದ್ರ ಪಕ್ಕನೇ ಒಂದು ದೊಡ್ಡ ವಲ್ಚರ್, ಈಗಲ್ಲು, ಅದು ಆ ಮಗು ಯಾವಾಗ ಸಾಯ್ತದೆ ಅಂತ ಕಾಯ್ತಾ ಇರುತ್ತೆ. ಯಾಕೆಂದರೆ ಆ ಮಗು ಸತ್ತ ತಕ್ಷಣ ಅದನ್ನು ತಿನ್ನೋದಕ್ಕೆ. ಆ ಪಿಕ್ಚರ್ನ ಕೆವಿನ್ ಕಾರ್ಟರ್ ಅನ್ನೋ ಒಬ್ಬ ಫೋಟೋಗ್ರಾಫರ್ ಅದನ್ನು ಸೆರೆ ಹಿಡಿದು ಅದನ್ನು ಆತನಿಗೆ ಪುಲಿಸರ್ ಅನ್ನೋ ಒಂದು ಪ್ರತಿಷ್ಠಿತ ಪ್ರೈಸ್ ಅವಾರ್ಡ್ ಕೂಡ ಸಿಗ್ತದೆ. ಆತ ಕಳೆದ ನಂತರ 3 ತಿಂಗಳು ಡಿಪ್ರೆಷನ್ಗೆ ಹೋಗಿ ಅವನು ಆತ್ಮಹತ್ಯೆ ಮಾಡ್ಕೊತಾನೆ. ಆ ನಂತರ ನಾನು ಓದಿದ್ದು ಆತನೇ ಬರ್ಕೊಂಡಿದ್ದು ಅಥವಾ ಬೇರೆಯವ್ರು ಬರೆದಿದ್ದು. ಸೊ ಹೌ ಎವರ್ ಫುಲ್ ಐ ಆಮ್ ಅಥವಾ ಹೌ ಎವರ್ ಸ್ಪಾಯ್ಲ್ಡ್ ದ ಫುಡ್ ಈಸ್, ನಾನು ಅದನ್ನು ತಿಂತೀನಿ ಅಂತ ಎಲ್ಲೋ ಒಂದು ಕಡೆ ಓದಿದ್ದೆ. ಅಂದರೆ ನಾನು ಒಂದು ವೇಳೆ ನಮ್ಮ ಮನೇಲಿ ಇನ್ನೊಂದಿಷ್ಟು ಅನ್ನ ಹೆಚ್ಚಾಗಿ ಉಳ್ಕೊಂಬಿಟ್ರೆ ಅದನ್ನು ಜಾಸ್ತಿ ಆಗೋಯ್ತು ಅಂಥೇಳಿ ಅದನ್ನು ಚೆಲ್ಬಿಡ್ತಾರೆ ಎಷ್ಟೊಂದು ಜನ. ಆದರೆ ಅದರ ಅರ್ಥ ಏನಂತಂದರೆ, ನಾನು ಎಷ್ಟೇ ಹೊಟ್ಟೆ ತುಂಬಿದ್ರು ಇನ್ನೊಂದು ಸ್ವಲ್ಪ ಹೆಚ್ಚಾಗಿದೆ, ಆಯಿತು ತಿಂದು ಮುಗಿಸ್ಬಿಡೋಣ, ಅದನ್ನು ಚೆಲ್ಲೋದು ಬೇಡ ಅಂಥೇಳಿ ತಿಂತಾರೆ. ಅಥವಾ ಒಂದು ವೇಳೆ ಅನ್ನ ಅಳಸೋಗಿದ್ದರೆ, ಅದು ಅಳಸೋಗಿದ್ರು ಪರವಾಗಿಲ್ಲ ಅಂಥೇಳಿ ತಿನ್ನಬೇಕು ಅಂಥೇಳಿ ಬರ್ಕೊಂಡಿರ್ತಾರೆ. ಅವರೇ ಆ ಕೆವಿನ್ ಕಾರ್ಟರ್ ಬರ್ಕೊಳ್ಳೋದು ಅಥವಾ ಬೇರೆ ಯಾರೋ ಎಲ್ಲೋ ಓದಿದ್ದು, ಅದು ಸರಿಗೆ ನೆನಪಾಗ್ತಾಯಿಲ್ಲ. ಆದರೆ ನಾನು ಅದನ್ನು ಫಾಲೋ ಮಾಡ್ತೀನಿ.
ಒಂದು ವೇಳೆ ನನಗೆ ಹೊಟ್ಟೆ ತುಂಬಿದರೂ ಕೂಡ ಒಂದು ವೇಳೆ ಅನ್ನ ಜಾಸ್ತಿ ಆಗಿಬಿಟ್ರೂ ಸಹ ನಾನೇನು ಮಾಡ್ತೀನಿ ಅಂತಂದರೆ ಅದನ್ನು ಇಟ್ಟು ಬೆಳಿಗ್ಗೆ ಮಜ್ಜಿಗೆಯನ್ನು ಕಲಿಸ್ಕೊಂಡು ಅದನ್ನು ತಿಂತೀನಿ ನಾನು ಮಾರನೇ ದಿವಸ. ಸೊ ಹಾಗಾಗಿ ಅದು ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು, ಯಾಕೆಂದರೆ ಅದು ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡ್ತದೆ, ಪ್ರೋಬಯೋಟಿಕ್ಸ್ ಇರ್ತದೆ. ಹಾಗಾಗಿ ಹೌಎವರ್ ಫುಲ್ ಐ ಆಮ್ ಅಥವಾ ಹೌಎವರ್ ಸ್ಪಾಯ್ಲ್ ದ ಫುಡ್ ಈಸ್, ನಾನು ಅದನ್ನು ವೇಸ್ಟ್ ಮಾಡೋದಿಲ್ಲ. ಸ್ವಲ್ಪ ಹಳಸಿದ್ರೂ ಸಹ ನಾನು ತಿಂತೀನಿ. ಹಾಗಾಗಿ ನಾನು ಬೇರೆಯವರಲ್ಲಿ ಯಾಕೆಂದರೆ ನಾನು ನೋಡಿದ್ದೀನಿ ಅನ್ನನ ಹೆಚ್ಚಾಗಿದ್ದರೆ ಚೆಲ್ಲೋದನ್ನು ನಾನು ನೋಡಿ ಇಲ್ಲಿ ಎಷ್ಟು ಶ್ರಮ ಇದೆ. ನೀವು ಎಷ್ಟೋ ಈ ರೈತರಿಗೆ ಇದೇನೇನೂ ಅಲ್ಲ, ಇದು ಹೊಸದಲ್ಲ ಇದು. ಬಟ್ ನಾನು ಇಲ್ಲಿ ಸಿಟಿ ಮಂದಿಗೆ ತೋರಿಸ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ಥರ ನಾವು ನೀರು ನಿಲ್ಲಿಸಿ ಗದ್ದೆನ ಕೆಸರು ಮಾಡಿ ಈ ಥರ ಭತ್ತ ಬೆಳೆಯೋದ್ರಿಂದ ಇಲ್ಲಿ ಯಾವುದೇ ಒಂದು ಕೀಟ, ಯಾವುದೇ ಒಂದು ರೈತ ಮಿತ್ರ ಜೀವಿ ಅಥವಾ ಇನ್ಯಾವುದೇ ಒಂದು ಕಪ್ಪೆ, ಯಾಕೆಂದರೆ ಬೆಳಗ್ಗೆಯಿಂದ ಇದಕ್ಕೆ ಇನಾರ್ಗ್ಯಾನಿಕ್ ಫರ್ಟಿಲೈಸರ್, ಸಿಂಥೆಟಿಕ್ ಫರ್ಟಿಲೈಸರ್ನ ಚೆಲ್ಲಿದ್ದಾರೆ. ಇಲ್ಲಿ ಎಲ್ಲ ಅವೆಲ್ಲ ಬದುಕೋದು, ಅವುಗಳ ಜೀವನ ಕಟ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಪ್ರಕೃತಿಗೆ ಹೊರೆಯಾಗಿ ನಮ್ಮ ಆಹಾರ ನಾವು ಬೆಳ್ಕೊತಾ ಇರೋದು. ಹಾಗಾಗಿ ಅನ್ನನ ಗೌರವಿಸಿ, ವೇಸ್ಟ್ ಮಾಡಬೇಡಿ. ಈಗ ನೋಡಿ, ಮತ್ತು ಬೇರೆ ರೈತರಿಗೆ ನಾನು ಇನ್ನೊಂದು ಸಲಹೆ ಕೊಡೋದೇನಂತಂದರೆ, ಈಗ ನೋಡಿ, ಬ್ರಿಟಿಷರು ನಮ್ಮನ್ನು ತುಳಿದು, ನಮ್ಮನ್ನು ಆಳಿ, ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮ ದೇಶವನ್ನು ಲೂಟಿ ಮಾಡಿದಂಥ ಬ್ರಿಟಿಷರು ನಮ್ಮದಲ್ಲೇ ಇದ್ದಂತಹ ಅರಣ್ಯ ಕೃಷಿ ಪದ್ಧತಿಯನ್ನು ಇವತ್ತು ಅವರು ಒಲವು ತೋರಿಸಿ ಅವರು ಅರಣ್ಯ ಕೃಷಿಯನ್ನು ಮಾಡ್ಕೊತಾ ಇದ್ದಾರೆ. ಆದರೆ ನಮ್ಮಲ್ಲಿ ಏನು ಮಾಡ್ತಾಯಿದ್ದಾರೆ ರೈತರು, ನಮ್ಮ ಗದ್ದೆಯ ಸುತ್ತ ಇರುವಂತಹ ಮರಗಳನ್ನೆಲ್ಲ ಅದು ಆ ನೆರಳಾಗುತ್ತೆ, ನೆರಳಿನಿಂದ ಅದು ಶೀಡ್ ಎಫೆಕ್ಟ್ ಅಂತ ಹೇಳ್ತಾರೆ, ಇಲ್ಲಿ ಶೀಡ್ ಆಗುತ್ತೆ ಅಂತಂದ್ಬಿಟ್ಟು ಮರಗಳನ್ನ ತೆಗಿತಾ ಇರುವಂಥದ್ದು. ಆ ಮರಗಳು ಹೋದರೆ ಯಾವ ಪಕ್ಷಿಗಳು ಬರೋದಿಲ್ಲ. ಆ ಪಕ್ಷಿಗಳು ಸಹ ಪ್ರಿಡೇಟರ್ಸು. ಅವುಗಳಿಲ್ಲಿ ನಮ್ಮ ಬೆಳೆಗೆ ಏನು ಬೀಳ್ತದೆ ಆ ಕೀಟಗಳನ್ನ ಭಕ್ಷಣೆ ಮಾಡಿ ನಮ್ಮ ಬೆಳೆಗೆ ಬೀಳುವಂತಹ ಕೀಟಗಳನ್ನ ಅದು ಹತೋಟಿಯಲ್ಲಿಡ್ತದೆ, ನಮ್ಮ ಬೆಳೆ ರಕ್ಷಣೆ ಮಾಡ್ತದೆ. ಹಾಗಾಗಿ ನಮ್ಮ ಗದ್ದೆಯ ಸುತ್ತ ಪೊದೆಯಂತಹ ಒಂದು ಗಿಡಗಳು ಅಥವಾ ಮರಗಳನ್ನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದ ಬಹಳ ರೈತ ಮಿತ್ರ ಕೀಟಗಳು ಅಥವಾ ಪಕ್ಷಿಗಳು ಇವೆಲ್ಲ ಬಂದು ಗೂಡು ಕಟ್ಕೊಂಡು ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ತವೆ ಅಂತ ಹೇಳ್ತಾ, ಇನ್ನೊಮ್ಮೆ ಅನ್ನನ ವೇಸ್ಟ್ ಮಾಡಬೇಡಿ, ಅನ್ನನ ಚೆಲ್ಲಬೇಡಿ. ನೀವೆಷ್ಟೇ ಹೊಟ್ಟೆ ತುಂಬಿದ್ರು ಅದನ್ನು ಮಾರನೇ ದಿವಸ ಮಜ್ಜಿಗೆ ಅನ್ನೋದಲ್ಲಿ ತಿನ್ನಿ. ಮತ್ತು ರೈತರು ಸಹ ಅರಣ್ಯ ಕೃಷಿಯತ್ತ ಒಲವು ತೋರಿಸಿ, ಅರಣ್ಯ ಕೃಷಿಯಿಂದ ನಿಮಗೆ ಸುಸ್ಥಿರತೆಯನ್ನು ಹೊಂದೋದಕ್ಕೆ ಬಹಳ ಸಾಧಿಸೋದಕ್ಕೆ ಸುಲಭವಾಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಮತ್ತು ಈ ಶ್ರಮಜೀವಿಗಳಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.